ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಈ ವಾರ ಕ್ಯಾಪ್ಟನ್ ಆಗಿದ್ದ ಭವ್ಯ ಗೌಡ ಅವರ ಅಧಿಕಾರವನ್ನು ವೈಲ್ಡ್ ಕಾರ್ಡ್ ಸ್ಪರ್ಧಿ ಶೋಭಾ ಶೆಟ್ಟಿ ಕಸಿದುಕೊಂಡಿದ್ದಾರೆ. ಇದರಿಂದ ಭವ್ಯ ಅವರಲ್ಲಿ ಕೋಪ ಉಂಟಾಗಿದೆ. ಶೋಭಾ ಮತ್ತು ರಜತ್ ಅವರಿಗೆ ವಿಶೇಷ ಅಧಿಕಾರ ನೀಡಲಾಗಿತ್ತು. ಅಡುಗೆ ಮನೆ ವಿಭಾಗಗಳ ಮೇಲೆ ಅವರಿಗೆ ನಿಯಂತ್ರಣ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆದವರಿಗೆ ವಿಶೇಷ ಅಧಿಕಾರ ಇರುತ್ತದೆ. ಮನೆಯಲ್ಲಿ ಎಲ್ಲವೂ ಇವರ ಅಣತಿಯಂತೆ ನಡೆಯುತ್ತದೆ. ಯಾವ ವಿಭಾಗವನ್ನು ಯಾರು ನಿರ್ವಹಿಸಬೇಕು ಎಂದು ನಿರ್ಧರಿಸಿರುವುದು ಕೂಡ ಇವರೇ. ಈ ವಾರ ಭವ್ಯ ಗೌಡ ಅವರು ಕ್ಯಾಪ್ಟನ್ ಆಗಿದ್ದರು. ಆದರೆ ಅವರಿಗೆ ವಿಶೇಷ ಅಧಿಕಾರ ಮಾತ್ರ ಸಿಗುತ್ತಿಲ್ಲ. ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದ ಶೋಭಾ ಅವರು ಈ ಅಧಿಕಾರವನ್ನು ಕಸಿದುಕೊಂಡಿದ್ದಾರೆ. ಇದು ಭವ್ಯ ಅವರ ಕೋಪಕ್ಕೆ ಕಾರಣ ಆಗಿದೆ. ಒಳಗೊಳಗೆ ಉರಿದುಕೊಳ್ಳುತ್ತಿದ್ದಾರೆ. ಶೋಭಾ ಶೆಟ್ಟಿ ಅವರು ದೊಡ್ಡಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದರು. ಇವರ ಜೊತೆಗೆ ರಜತ್ ಕೂಡ ಬಂದಿದ್ದಾರೆ. ಈಗಾಗಲೇ ಉಳಿದ ಸ್ಪರ್ಧಿಗಳು ದೊಡ್ಡಮನೆಯಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ. ಆದರೆ ಶೋಭಾ ಶೆಟ್ಟಿ ಹಾಗೂ ರಜತ್ ಅವರಿಗೆ ತಮ್ಮದೇ ತಾವು ಸಾಬೀತು ಮಾಡಿಕೊಳ್ಳಬೇಕಿದೆ. ಈ ಕಾರಣಕ್ಕೆ ಶೋಭಾ ಹಾಗೂ ರಜಿತ್ ಬಿಗ್ ಬಾಸ್ ವಿಶೇಷ ಅಧಿಕಾರ ನೀಡಿದ್ದಾರೆ. ಈ ಅಧಿಕಾರದ ಪ್ರಕಾರ ಶೋಭಾ ಅವರು ಹಾಗೂ ರಜತ್ ಕೈಯಲ್ಲಿ ಎಲ್ಲ ಅಧಿಕಾರ ಇರುತ್ತದೆ. ಅಡುಗೆ ಮನೆಯ ಸಂಪೂರ್ಣ ಹಕ್ಕು ಇವರಿಗೆ ಸಿಕ್ಕಿದೆ. ಅಡುಗೆ ಮನೆಯಲ್ಲಿ ಏನೇ ತೆಗೆದುಕೊಳ್ಳಬೇಕಾದರೂ ಶೋಭಾ ಅವರನ್ನು ಕೇಳಿಯೇ ಮುಂದುವರಿಸಬೇಕು. ಅಲ್ಲದೆ ಅಡುಗೆ ಮನೆಯ ಕೆಲಸಗಳನ್ನು ನಿರ್ವಹಿಸಬೇಕಿರುವುದು ಯಾರು ಎಂಬುದು ಕೂಡ ಶೋಭಾ ಹಾಗೂ ರಜತ್ ನಿರ್ಧರಿಸಿದರು. ತಮ್ಮ ಅಧಿಕಾರವನ್ನು ಕಿತ್ತುಕೊಂಡಂತೆ ಭವ್ಯಗೆ ಭಾಸವಾಗುತ್ತಿದೆ. ಭವ್ಯ ಕಾಫಿ ಮಗ್ಗನ್ನು ಎತ್ತಿಕೊಳ್ಳಲು ಅಡುಗೆ ಮನೆಗೆ ಬರುತ್ತಿದ್ದರು. ಅಲ್ಲಿ ಅಡುಗೆ ಮಾಡುತ್ತಿದ್ದ ಗೌತಮಿ ಏಕಾಏಕಿ ನುಗ್ಗಬಾರದು, ಶೋಭಾ ಅವರನ್ನು ಕೇಳಿ ಅಡುಗೆ ಮನೆ ಬರಬೇಕು ಎಂದರು. ಇದರಿಂದ ಭವ್ಯ ಸಿಟ್ಟು ನೆತ್ತಿಗೇರಿದೆ. ನಾನೇನು ಎಲ್ಲರ ಬಳಿ ಕೂಗಿ ಬರಬೇಕಾ? ಅವರಿಗೆ ಹೇಳಿ ಬಂದಿದ್ದೇನೆ ಎಂದು ಭವ್ಯ ಕೋಪದಲ್ಲಿ ಉತ್ತರಿಸಿದರು. ಈ ಉತ್ತರ ಸಾಕಷ್ಟು ಚರ್ಚೆ ಹುಟ್ಟಾಕಿದೆ.